ಸಂಡೇ ಸುನಾಮಿ ದೆಹಲಿಯಿಂದ ಇವತ್ತು ಹೊರಬೀಳುತ್ತೆ. ಕೆಲವು ಕ್ಷಣಗಳಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆ ಮೂಲಕ ಇವತ್ತೇ ಸಿಎಂ ಕುರ್ಚಿ ಕುರುಕ್ಷೇತ್ರಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದು. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆಯುವಂತ ಮೀಟಿಂಗ್ ಇತ್ತು. ಹಾಗಾದ್ರೆ ಸೋನಿಯಾ ಗಾಂಧಿ ಅವರ ಶ್ರೀರಕ್ಷೆ ಯಾರಿಗಿದೆ? ರಾಹುಲ್ ಗಾಂಧಿ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಒಂದು ಕಡೆ ಡಿಕೆ ಶಿವಕುಮಾರ್ ಪರ ಒಲವನ್ನು ತೋರಿಸ್ತಾರಾ, ಸಿದ್ದರಾಮಯ್ಯ ಅವರ ಪರ ಒಲವನ್ನ ತೋರಿಸಿ ಅವರನ್ನ ಕಂಟಿನ್ಯೂ ಮಾಡ್ತಾರಾ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ. ಎರಡರಲ್ಲಿ ಒಂದಾಗುತ್ತೆ. ಈ ಕ್ಷಣಕ್ಕೆ ನಾವು ಯಾವುದೇ ರೀತಿಯಾದಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳೋದು ಬೇಡ, ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ಬೋದು. ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಾಗಿದೆ, ಅವರು ಪಕ್ಷ ಸಂಘಟನೆಗೋಸ್ಕರ ಸರ್ಕಾರ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ, ಅವ್ರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಅವರನ್ನ ಮುಂದುವರಿಸ ಅಂದ್ರೆ ಅವರಿಗೆ ಸಿಎಂ ಪಟ್ಟವನ್ನ ಕೊಡಬಹುದು. ಎರಡರಲ್ಲಿ ಒಂದಾಗುತ್ತೆ. ಕಾದ್ ನೋಡಬೇಕು ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತೇಳಿ. ಆ ಮೂಲಕ ಈ ಕುರ್ಚಿ ಕಾಳಗದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಸೋನಿಯಾ ಗಾಂಧಿ ಅವರ ಶ್ರೀರಕ್ಷೆ ಯಾರಿಗಿದೆ? ಪಕ್ಷ ನಿಷ್ಠಾನ ಕೈ ಹಿಡಿತಾರ ಸೋನಿಯಾ ಗಾಂಧಿ ಅವರು? ಸಿಎಂ ಜಾತಿ ಗಣತಿ ಅಸ್ತ್ರಕ್ಕೆ ಮಣೆ ಹಾಕತಾ ಹೈಕಮಾಂಡ್ ಅನ್ನೋದು ಈ ಕ್ಷಣದ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಎಷ್ಟೊತ್ತಿಗೆ ಮೀಟಿಂಗ್ ಆರಂಭ ಆಗುತ್ತೆ? ಕ್ಷಣಗಣನೆ ಶುರುವಾಗಿದೆ. ಎರಡು ಆಗ್ಬೋದು. ಒಂದು, ಸಿದ್ದರಾಮಯ್ಯ ಅವರನ್ನ ಕಂಟಿನ್ಯೂ ಮಾಡಬಹುದು, ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಬಹುದು. ಈ ಎರಡರಲ್ಲಿ ಒಂದಾದ್ರೂ ಕೂಡ ಒಂದು ಕಂಟಕ ಅಂತ ಎದುರಾಗೇ ಆಗುತ್ತೆ, ಏನಾದ್ರು ಒಂದು ಸಮಸ್ಯೆ ಆಗೇ ಆಗುತ್ತೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು? ಇವತ್ತಿನ ಸೋನಿಯಾ ಗಾಂಧಿ ಅವರ ಮೀಟಿಂಗ್ ಮೇಲೆ ಏನ್ ನಿರೀಕ್ಷೆ ಇಟ್ಕೋಬಹುದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಒಂದು, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಕ್ಲಿಷ್ಟಕರವಾದಂತಹ ವಾತಾವರಣ ಬಗೆಹರಿಸಕ್ ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಈ ಒಂದು ಚೆಂಡು ಹೋಗಿರ್ತಕ್ಕಂಥದ್ದು. ಒಂದು, ನಾಯಕತ್ವವನ್ನ ಬಗೆಹರಿಸಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ನಾಯಕರು ಸಾಕಷ್ಟು ತೀರ್ಮಾನವನ್ನ ಮಾಡಿದ್ರು. ನೀವು ಹೇಳಿದಾಗೆ ಒಬ್ಬರಿಗೆ ಪಟ್ಟನ್ನ ಕಟ್ಟಿದ್ರೆ ಇನ್ನೊಬ್ಬರು ರೇಬಲ್ ಆಗ್ತಾರೆ, ಒಬ್ಬರಿಗೆ ಕಟ್ಟ ಇದ್ರೆ ಕೂಡ ರೇಬಲ್ ಆಗ್ತಾರೆ. ಹೀಗಾಗಿ ಒಂಥರ ಕ್ಲಿಷ್ಟಕರವಾದಂತಹ ವಾತಾವರಣ ಇದೆ. ಇದನ್ನ ಹೇಗೆ ಸಂಧಾನ ರೂಪದಲ್ಲಿ ಬಗೆಹರಿಸಬೇಕು ಅನ್ನುವಂಥದ್ದು ಬಹಳ ಚಿಂತಾಜನಕ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ 2.5 ವರ್ಷ ಸಿಎಂ, ಇನ್ನೇ 2.5 ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನೋದಾದ್ರೆ ಯಾವ ರೀತಿಯಾದಂತಹ ಸಂಧಾನ ಸೂತ್ರಗಳನ್ನ ಕೇಳಿರಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾದಂತಹ ಸ್ಪೇಸ್ ಅನ್ನ ಕಲ್ಪಿಸಿಕೊಡ್ಬೇಕು, ಆ ಸ್ಪೇಸ್ ಅನ್ನ ಎಷ್ಟು ದಿನಗಳವರೆಗೆ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಮಾತ್ರ ಡಿಕೆ ಶಿವಕುಮಾರ್ ಅವರು ಕೇಳ್ತಾರೆ, ಡಿಕೆ ಶಿವಕುಮಾರ್ ಅವರು ಅವರನ್ನ ಆರಾಧಿಸ್ತಾರೆ, ಗೌರವಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಅವರ ಟೆಕ್ನಿಕಲ್ ಸಮಸ್ಯೆ ಆಗ್ತಾ ಇದೆ. ಸಾರಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಅಂತೂ ನಡೆಯುತ್ತೆ. ಸಂಡೇ ಸುನಾಮಿ ದೆಹಲಿಯಿಂದ ಇವತ್ತು ಹೊರಬೀಳುತ್ತೆ. ಕೆಲವು ಕ್ಷಣಗಳಲ್ಲಿ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ. ಆ ಮೂಲಕ ಇವತ್ತೇ ಸಿಎಂ ಕುರ್ಚಿ ಕುರುಕ್ಷೇತ್ರಕ್ಕೆ ಕ್ಲೈಮ್ಯಾಕ್ಸ್ ಸಿಗಬಹುದು. ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ದೆಹಲಿಯ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆಯುವಂತ ಮೀಟಿಂಗ್ ಇತ್ತು. ಹಾಗಾದ್ರೆ ಸೋನಿಯಾ ಗಾಂಧಿ ಅವರ ಶ್ರೀರಕ್ಷೆ ಯಾರಿಗಿದೆ? ರಾಹುಲ್ ಗಾಂಧಿ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವ ವಿಚಾರವನ್ನ ಪ್ರಸ್ತಾಪ ಮಾಡಬಹುದು? ಒಂದು ಕಡೆ ಡಿಕೆ ಶಿವಕುಮಾರ್ ಪರ ಒಲವನ್ನು ತೋರಿಸ್ತಾರಾ, ಸಿದ್ದರಾಮಯ್ಯ ಅವರ ಪರ ಒಲವನ್ನ ತೋರಿಸಿ ಅವರನ್ನ ಕಂಟಿನ್ಯೂ ಮಾಡ್ತಾರಾ ಅನ್ನೋದೇ ಸದ್ಯಕ್ಕಿರುವಂತ ಕುತೂಹಲ.
ಎರಡರಲ್ಲಿ ಒಂದಾಗುತ್ತೆ. ಈ ಕ್ಷಣಕ್ಕೆ ನಾವು ಯಾವುದೇ ರೀತಿಯಾದಂತಹ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳುವುದು ಬೇಡ. ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿ ಮುಂದಿನ ದಿನದಲ್ಲಿ ನೋಡೋಣ ಅಂತ ಹೇಳ್ಬೋದು. ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಮಾತನ್ನ ಕೊಟ್ಟಾಗಿದೆ. ಅವರು ಪಕ್ಷ ಸಂಘಟನೆಗೋಸ್ಕರ ಸರ್ಕಾರ ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಾಕಷ್ಟು ಶ್ರಮವನ್ನ ವಹಿಸಿದ್ದಾರೆ. ಅವ್ರಿಗೊಂದು ಅವಕಾಶ ಕೊಡೋಣ ಅಂತೇಳಿ ಅವರನ್ನ ಮುಂದುವರಿಸ ಅಂದ್ರೆ ಅವರಿಗೆ ಸಿಎಂ ಪಟ್ಟವನ್ನ ಕೊಡಬಹುದು. ಎರಡರಲ್ಲಿ ಒಂದಾಗುತ್ತೆ. ಕಾದ್ ನೋಡಬೇಕು ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ನಡೆಯುವಂತಹ ಮೀಟಿಂಗ್ ನಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತೇಳಿ. ಆ ಮೂಲಕ ಈ ಕುರ್ಚಿ ಕಾಲದಲ್ಲಿ ಗೆಲ್ಲೋದ್ಯಾರು, ಸೋಲೋದ್ಯಾರು? ಸೋನಿಯಾ ಗಾಂಧಿ ಅವರ ಶ್ರೀರಕ್ಷೆ ಯಾರಿಗಿದೆ? ಪಕ್ಷ ನಿಷ್ಠಾನ ಕೈ ಹಿಡಿತಾರ ಸೋನಿಯಾ ಗಾಂಧಿ ಅವರು? ಸಿಎಂ ಜಾತಿ ಗಣತಿ ಅಸ್ತ್ರಕ್ಕೆ ಮಣೆ ಹಾಕತಾ ಹೈಕಮಾಂಡ್ ಅನ್ನೋದು ಈ ಕ್ಷಣದ ಕುತೂಹಲ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನವದೆಹಲಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಎಷ್ಟು ಹೊತ್ತಿಗೆ ಮೀಟಿಂಗ್ ಆರಂಭ ಆಗುತ್ತೆ? ಕ್ಷಣಗಣನೆ ಶುರುವಾಗಿದೆ. ಎರಡು ಆಗ್ಬೋದು. ಒಂದು, ಸಿದ್ದರಾಮಯ್ಯ ಅವರನ್ನ ಕಂಟಿನ್ಯೂ ಮಾಡಬಹುದು ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಪಟ್ಟವನ್ನ ಕಟ್ಟಬಹುದು. ಈ ಎರಡರಲ್ಲಿ ಒಂದಾದ್ರೂ ಕೂಡ ಒಂದು ಕಂಟಕ ಅಂತ ಎದುರಾಗೆ ಆಗುತ್ತೆ. ಏನಾದ್ರು ಒಂದು ಸಮಸ್ಯೆ ಆಗೇ ಆಗುತ್ತೆ. ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು? ಇವತ್ತಿನ ಸೋನಿಯಾ ಗಾಂಧಿ ಅವರ ಮೀಟಿಂಗ್ ಮೇಲೆ ಏನ್ ನಿರೀಕ್ಷೆ ಇಟ್ಕೋಬಹುದು ಬಸವರಾಜ್? ಖಂಡಿತ ನಾಗೇಂದ್ರ ಬಾಬು, ಒಂದು, ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಈ ಕ್ಲಿಷ್ಟಕರವಾದಂತಹ ವಾತಾವರಣ ಬಗೆಹರಿಸಕ್ ಆಗ್ತಾ ಇಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಈಗ ಸೋನಿಯಾ ಗಾಂಧಿ ಅವರ ಅಂಗಳಕ್ಕೆ ಈ ಒಂದು ಚೆಂಡು ಹೋಗಿರ್ತಕ್ಕಂಥದ್ದು. ಒಂದು, ನಾಯಕತ್ವವನ್ನ ಬಗೆಹರಿಸಲೇಬೇಕಾದಂತ ಅನಿವಾರ್ಯತೆ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಎಐಸಿಸಿ ನಾಯಕರು ಸಾಕಷ್ಟು ತೀರ್ಮಾನವನ್ನ ಮಾಡಿದ್ರು. ನೀವು ಹೇಳಿದಾಗೆ ಒಬ್ಬರಿಗೆ ಪಟ್ಟನ್ನ ಕಟ್ಟಿದ್ರೆ ಇನ್ನೊಬ್ಬರು ರೇಬಲ್ ಆಗ್ತಾರೆ, ಒಬ್ಬರಿಗೆ ಕಟ್ಟ ಇದ್ರೆ ಕೂಡ ರೇಬಲ್ ಆಗ್ತಾರೆ. ಹೀಗಾಗಿ ಒಂಥರ ಕ್ಲಿಷ್ಟಕರವಾದಂತಹ ವಾತಾವರಣ ಇದೆ. ಇದನ್ನ ಹೇಗೆ ಸಂಧಾನ ರೂಪದಲ್ಲಿ ಬಗೆಹರಿಸಬೇಕು ಅನ್ನುವಂಥದ್ದು ಬಹಳ ಚಿಂತಾಜನಕ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ 2.5 ವರ್ಷ ಸಿಎಂ, ಇನ್ನು 2.5 ವರ್ಷ ಡಿಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನೋದಾದ್ರೆ ಯಾವ ರೀತಿಯಾದಂತಹ ಸಂಧಾನ ಸೂತ್ರಗಳನ್ನು ಕೀಳಿರಿ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಅವ್ರಿಗೆ ಯಾವ ರೀತಿಯಾದಂತಹ ಸ್ಪೇಸ್ ಅನ್ನ ಕಲ್ಪಿಸಿಕೊಡ್ಬೇಕು, ಆ ಸ್ಪೇಸ್ ಅನ್ನು ಎಷ್ಟು ದಿನಗಳವರೆಗೆ ಕಲ್ಪಿಸಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಸೋನಿಯಾ ಗಾಂಧಿ ಅವರು ಮಾತ್ರ ಡಿಕೆ ಶಿವಕುಮಾರ್ ಅವರು ಕೇಳ್ತಾರೆ. ಡಿಕೆ ಶಿವಕುಮಾರ್ ಅವರು ಅವರನ್ನ ಆರಾಧಿಸ್ತಾರೆ, ಗೌರವಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ